ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಾಟಿ ಸ್ಟೈಲ್ ಮಶ್ರೂಮ್ ಬಿರಿಯಾನಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಬನ್ನಿ, ಮೊದಲಿಗೆ ಏನೇನು ಬೇಕು ನೋಡೋಣ. ನಾನಿಲ್ಲಿ 2 ಇಂಚ್ ಶುಂಠಿ, 2 ಇಸ್ಲು ಬೆಳ್ಳುಳ್ಳಿ, 1 ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ, ಬಿರಿಯಾನಿ ಸ್ಪೈಸಸ್, 1 ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಗೆ ಹಸಿರು ಮೆಣಸಿನ್ಕಾಯಿ ಬಳಸಿದ್ದೀನಿ. ಮತ್ತು ಮೊದಲೇ ಬಿಸಿನೀರಲ್ಲಿ ವಾಶ್ ಮಾಡಿರುವಂಥ ಮಶ್ರೂಮ್ನ ತೊಗೊಂಡಿದ್ದೀನಿ. ನಾಟಿ ಸ್ಟೈಲ್ ಅಂದರೆ ಮಸಾಲನ ಹುರ್ಕೋಬೇಕಾಗುತ್ತೆ. ಸೊ ಮಸಾಲೆನ ನಾನಿಲ್ಲಿ ಹುರ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಕುಕ್ಕರ್ಗೆ 1 ಚಮಚ ಎಣ್ಣೆನ ಹಾಕಿ, ಎಣ್ಣೆ ಕಾದಿದ ನಂತರ ಬೆಳ್ಳುಳ್ಳಿ ಶುಂಠಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿರುವಂಥ ಹಸಿ ವಾಸನೆ ಏನಿದೆ ಅದು ಹೋಗೋವರೆಗೂ ಚೆನ್ನಾಗಿ ನಾವು ಕಡಿಮೆ ಉರಿಲಿ ಹುರ್ಕೊಳ್ಳೋಣ. ನಾವು ಮಸಾಲೆಗೆ ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಬಿರಿಯಾನಿ ಫ್ಲೇವರ್ ಜಾಸ್ತಿ ಕೊಡುತ್ತೆ. ಸೊ ಫ್ರೈ ಆಗಿದ ನಂತರ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿನ ಆ್ಯಡ್ ಮಾಡ್ಕೊಂಡು ಅದನ್ನು ಕೂಡ ಕಡಿಮೆ ಉರಿಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿಲಿ ಇರುವಂಥ ಹಸಿ ವಾಸನೆ ಕೂಡ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಖಾರಕ್ಕೆ ಅನುಸಾರವಾಗಿ 2 ಹಸಿರು ಮೆಣಸಿನ್ಕಾಯಿ ನಾನಿಲ್ಲಿ ಬಳಸ್ತಿದ್ದೀನಿ. ನೀವೇನಾದರೂ ಖಾರ ಇಷ್ಟಪಡೋದಾದರೆ 2ಕ್ಕಿಂತ ಜಾಸ್ತಿ ಹಸಿರು ಮೆಣಸಿನ್ಕಾಯಿ ಬಳಸ್ಬೋದು. ಹಾಗೆ ಹಸಿರು ಮೆಣಸಿನ್ಕಾಯಿ ಬಳಸೋದ್ರಿಂದ ನಾನು ಚಿಲ್ಲಿ ಪೌಡರ್ನ ಇಲ್ಲಿ ಬಿರಿಯಾನಿಗೆ ಬಳಸೋದಿಲ್ಲ. ಸೊ ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಿದ ನಂತರ ಬಿರಿಯಾನಿ ಸ್ಪೈಸಸ್ ಏನಿದೆ ಅದನ್ನೆಲ್ಲ ನಾವು ಸೇರಿಸ್ಕೋಬೇಕಾಗುತ್ತೆ. ಬಿರಿಯಾನಿ ಸ್ಪೈಸಸ್ ಅಂದರೆ ನಾನಿಲ್ಲಿ ಚಕ್ಕೆ, ಲವಂಗ, ಸೋಂಪು, ಜೀರಿಗೆ, ಮೆಣಸು, ಸ್ವಲ್ಪ ಗಸಗಸೆ ಹಾಗೆ ಕಲ್ಲು ಹೂವು ಏನಿದೆ ಅದನ್ನು ಬಳಸ್ತಿದ್ದೀನಿ. ಸ್ವಲ್ಪ ಸ್ಪೈಸಸ್ ನಾನು ಫ್ರೈಗೆ ಬಳಸ್ತಿದ್ದೀನಿ, ಹಾಗೆ ಸ್ವಲ್ಪ ಒಗ್ಗರಣೆಗೂ ಕೂಡ ಬಳಸ್ಕೊತಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆಗಿದ ನಂತರ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಕೂಡ ಸೇರಿಸಿದ ನಂತರ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಆಗಿದ ನಂತರ ಕೊನೆಗೆ ಚಿಟಿಕೆ ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿದ ನಂತರ ಕೂಲಾಗಕ್ಕೆ ಬಿಟ್ಟು ಅದನ್ನು ಜಾರಿಗೆ ಹಾಕಿ ಸಣ್ಣದಾಗಿ ರುಬ್ಬಿಟ್ಕೊಳ್ಳೋಣ. ಮತ್ತು ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದಿದ ನಂತರ 1 ಸ್ಪೂನ್ ತುಪ್ಪನ ಹಾಕಿ ಚೆನ್ನಾಗಿ ಕಾಯಿ ಬಿಡಬೇಕು. ಕಾದಿದ ನಂತರ ಬಿರಿಯಾನಿ ಸ್ಪೈಸಸ್ ಏನಿದೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿದ ನಂತರ 1 ಸಣ್ಣದಾಗಿ ಕಟ್ ಮಾಡಿರುವಂಥ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಫುಲ್ಲಿ ಸ್ಮ್ಯಾಶ್ ಆಗೋವರೆಗೂ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ. ಅದು ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಮಸಾಲೆಗೆ ಹಿಡಿಯುತ್ತೆ ಅನ್ನೋ ರೀಸನ್ಗೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಟೊಮ್ಯಾಟೊ ಆಲ್ರೆಡಿ ಸ್ಮ್ಯಾಶ್ ಆಗೋಕ್ಕೆ ಬಂದಿದೆ. ಹೀಗೆ ಸ್ಮ್ಯಾಶ್ ಆಗೋ ಟೈಮಲ್ಲಿ ನಾನು ಮಶ್ರೂಮ್ ಏನಿದೆ ಅದನ್ನು ಚೆನ್ನಾಗಿ ಬಿಸಿನೀರಲ್ಲಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿ 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದು ಫ್ರೈ ಆಗಿದ ನಂತರ ಮೊದಲೇ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದನ್ನು ಕೂಡ 2 ನಿಂದ 3 ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಮಸಾಲೆಯಲ್ಲಿರುವಂಥ ಹಸಿ ಸ್ಮೆಲ್ ಏನಿದೆ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಕುದಿಯೋಕ್ಕೆ ಬಿಡೋಣ. 2 ರಿಂದ 3 ನಿಮಿಷ ಈ ಥರ ಹುರ್ಕೊಂಡ್ರೆ ಸಾಕು. ಅದರಲ್ಲಿ ಏನಿದೆ ಅದೆಲ್ಲ ಎಣ್ಣೆ ಬಿಡೋವರೆಗೂ ಹುರ್ಕೊಳ್ಳೋಣ. ಈಗ ಈ ಸ್ಟೇಜಿಗೆ ಬಂದಾದಮೇಲೆ ನಾನು 1 ಸ್ಪೂನ್ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಮೊಸರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ನಾನು ಸೋನಾ ಮಸೂರಿ ಅಕ್ಕಿನ ಬಳಸಿದ್ದೀನಿ. 1 ಕಪ್ ಸೋನಾ ಮಸೂರಿನ ಮೊದಲೇ ತೊಳೆದು ನೆನೆಸಿ ಇಟ್ಟಿದ್ದೆ. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಬಿಸಿ ನೀರನ್ನ ಬಳಸ್ತಿದ್ದೀನಿ. ಸೊ ಮೊದಲೇ ನಾನು ವಾಶ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ನೀರೇನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಂತೆ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಉಪ್ಪು ಕಡಿಮೆ ಆದ್ರೂ ಪ್ರಾಬ್ಲಮ್ ಆಗೋಲ್ಲ, ಬಟ್ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಉಪ್ಪನ್ನ ಸೇರಿಸಿ ಆದಮೇಲೆ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ.
ಮಿಕ್ಸ್ ಆಗಿದ ನಂತರ ಚೆನ್ನಾಗಿ ಕುದಿಬೇಕು. ಮಸಾಲೆ ಏನಿದೆ ಒಂದು ರೌಂಡ್ ಕುದ್ದಾದಮೇಲೆ ನಾವು ಅರ್ಧ ಹೋಳು ನಿಂಬೆಹಣ್ಣು ಏನಿದೆ ಅದನ್ನು ಹಾಕ್ಕೊಳ್ತಿದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಕುದಿಯೋಕೆ ಬಿಡೋಣ. ಈಗ ಈ ಥರ ಕುದಿಯೋ ಸ್ಟೇಜಿಗೆ ಬಂದಾದಮೇಲೆ ಕುಕ್ಕರ್ ಲಿಡ್ ಏನಿದೆ ಕ್ಲೋಸ್ ಮಾಡ್ಕೊಳ್ಳೋಣ. ಲಿಡ್ ಕ್ಲೋಸ್ ಆಗಿದ ನಂತರ 1-2 ಬಿಸಿನೀರು ಬಳಸೋದ್ರಿಂದ 1-2 ವಿಷಲ್ ಹಾಕಿದ್ರೆ ಸಾಕು. ಸೊ 2 ವಿಷಲ್ ಆಗಿದ ನಂತರ ಕೂಲ್ ಆಗೋಕ್ಕೆ ಬಿಡೋಣ. ಕೂಲ್ ಆಲ್ರೆಡಿ ಆಗಿದೆ. ಸೊ ಈಗ ಓಪನ್ ಮಾಡಿದರೆ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಎಷ್ಟು ಉಡಿಯಾಗಿ ಬಂದಿದೆ. ನಾವು ತುಪ್ಪ ಬಳಸೋದ್ರಿಂದ ಅನ್ನ ಮುದ್ದೆ ಆಗಲ್ಲ, ಉಡಿಯಾಗಿ ಬರುತ್ತೆ. ಸೊ ನೋಡ್ಬೋದು ಎಷ್ಟು ಉದ್ರಾಗಿ ಬಂದಿದೆ ಅಂತ. ಸೊ ಮನೆಯಲ್ಲಿ ಮಾಡಿರುವಂಥ ನಾಟಿ ಸ್ಟೈಲ್ ಮಶ್ರೂಮ್ ಬಿರಿಯಾನಿ ಸಿದ್ಧವಾಗಿದೆ. ಸೊ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಟೇಸ್ಟ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಶ್ ಕಿಚನ್.